ಆ ನರೇಶ ಚಂದ್ರ ನಾನು ಈ ತರ ಇಬ್ಬರು ವ್ಯಕ್ತಿಗಳನ್ನ ಕರ್ಕೊಂಡು ಬಂದಿದ್ದೀನಿ, ಅವ್ರಿಗೆ ಶ್ರೀಮಾತೆಯ ಮೂಲಕ ಮಂತ್ರಿಶಿ ಕೊಡಿಸ್ಬೇಕು ಅನ್ನುವಂಥ ವಿಚಾರವನ್ನ ಅವರಿಗೆ ಹೇಳ್ತಾರೆ. ಅವಾಗ ಕಿಶೋರ ಬ್ರಹ್ಮಚಾರಿಗಳ ಮೂಲಕ ಆ ವಿಷಯವನ್ನ ಶ್ರೀಮಾತೆಯರು ತಲುಪಿಸ್ಲಿಕ್ಕೆ ಹೇಳ್ತಾರೆ. ಮದುವೆ ಆಗದೆ ಇರೋದು ಅಲ್ಲ, ಅವ್ರ ಹೆಸರು ಕಿಶೋರಿ ಬ್ರಹ್ಮಚಾರಿಗಳು. ಅಂದ್ರೆ ಶ್ರೀಮತಿಯರ ಸೇವೆ ಗಂಡ್ಮಕ್ಳು ಮಾಡ್ತಾ ಇದ್ರು ಅವಾಗ. ಯಾಕಂದ್ರೆ ಶ್ರೀಮತಿಯರು ಗೃಹಸ್ಥರು, ಅದೇ ಸ್ತ್ರೀ ಸನ್ಯಾಸಿನಿ ಆದ್ರೆ ಆ ಥರ ಅವಕಾಶ ಇರಲ್ಲ. ಆದ್ರೆ ಇವರು ಯಾಕಂದ್ರೆ ಇವರು ಸಹಜವಾಗಿ ಗೃಹಸ್ಥರಾದ್ರಿಂದ ರಾಸಬಿಹಾರಿ ಬ್ರಹ್ಮಚಾರಿಗಳು, ಕಿಶೋರಿ ಬ್ರಹ್ಮಚಾರಿಗಳು, ಈ ಥರ ಸಾಕಷ್ಟು ಜನ ಗಂಡ್ಮಕ್ಳು ಬ್ರಹ್ಮಚಾರಿಗಳು ಶ್ರೀಮಾತೆಯರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಸ್ವಾಮಿ ಶಾರದಾನಂದರು ಸನ್ಯಾಸಿಗಳು ಎಷ್ಟು ಶ್ರೀಮತಿ ಹೇಳ್ತಾರೆ, ಇವ್ರು ನನ್ನ ವಾಸುಕಿ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿಟ್ಟು ಕಾಪಾಡ್ತಿರ್ತಾರೆ ಯಾರು, ಸ್ವಾಮಿ ಶಾರದಾನಂದರು ಯಾರನ್ನ, ಶ್ರೀಮಾತೆಯವರನ್ನ. ಹಾಗೆ ಈ ಕಿಶೋರಿ ಬ್ರಹ್ಮಚಾರಿಗಳ ಮೂಲಕ ಶ್ರೀಮಾತೆಯವರಿಗೆ ಆ ವಿಷಯವನ್ನು ತಲುಪಿಸುವಂತ ಪ್ರಯತ್ನವನ್ನ ಯಾರು ಮಾಡ್ತಾರೆ, ನರೇಶ ಚಂದ್ರ ಚಕ್ರವರ್ತಿ ಮಾಡ್ತಾನೆ. ಆದರೆ ಶ್ರೀಮಾತೆ ಮಂತ್ರೀಶ ಕೊಡೋದು ಏಕಾಏಕಿ ನಿರಾಕರಿಸಿಬಿಡ್ತಾರೆ. ಕಿಶೋರಿ ಬ್ರಹ್ಮಚಾರಿಗಳು, ಅಮ್ಮ ಇವರನ್ನ ಸ್ವಾಮಿ ಧೀರಾನಂದರು ಕಳಿಸಿಕೊಟ್ಟಿದ್ದಾರೆ ಎಂದರು. ಅದನ್ನು ಲೆಕ್ಕಿಸದೆ, ಆದರೇನಂತೆ, ಆರೋಗ್ಯ ಇಷ್ಟು ಕೆಟ್ಟು ಮಲಗಿರುವಾಗಲೂ ನಾನೀಗ ಮಂತ್ರಿಷೆ ಕೊಡಬೇಕು ಎಂದು ಕಟುವಾಗಿ ನುಡಿತಾರೆ. ಸತಿ ಶ್ರೀಮಾತೆ ಕರುಣೆ ಹೆಂಗ ಅರಿತಿತ್ತು, ನಾರಿಗೋಸ್ಕರ ಅಲ್ಲೇ ಉಲ್ಲಾಸಿ ದೀಕ್ಷೆ ಕೊಡುವಂತರು. ಪಾಪಿಗಲ್ಲ, ಸ್ವಾಮಿ ಧೀರಾನಂದ ಒಬ್ಬ ಸ್ವಾಮಿಗಳು ಇವರು ಕಳಿಸ್ಕೊಟ್ಟಿದ್ದಾರೆ ಅಂತ ಕಿಶೋರಿ ಬ್ರಹ್ಮಚಾರಿಗಳು ಶ್ರೀಮಾತೆಗೆ ಹೇಳ್ತಾರೆ. ಆದ್ರೆ ಶ್ರೀಮಾತೆ ಹೇಳ್ತಾರೆ, ಆದರೇನಂತೆ, ಆರೋಗ್ಯ ಇಷ್ಟು ಕೆಟ್ಟ, ಅಂದ್ರೆ ಶ್ರೀಮಾತೆಗೆ ಆಗ ತುಂಬಾ ಆರೋಗ್ಯ ಕೆಡ್ತಾ ಇತ್ತು. ಸಂಧಿವಾತ, ಆಮಶಂಕಿ, ಆ ಥರ ಆಗೆಲ್ಲ ಸಾಂಕ್ರಾಮಿಕ ರೋಗಗಳು ಬಹಳ ಇದ್ವು. ಇತ್ತೀಚೆಗೆಲ್ಲ ಕಡಿಮೆ ಆಗಿದೆ. ವಿಜ್ಞಾನ ಆರೋಗ್ಯ ಕ್ಷೇತ್ರದ ಹಲವಾರು ಆವಿಷ್ಕಾರಗಳ ಮೂಲಕ, ಹಲವಾರು ಔಷಧಿಗಳ ಆವಿಷ್ಕಾರದ ಮೂಲಕ ಇವತ್ತು ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಆಗ ತುಂಬಾ ಸಾಂಕ್ರಾಮಿಕ ಇತ್ತು. ಆರೋಗ್ಯ ಇಷ್ಟು ಕೆಟ್ಟು ಮಲಗಿರುವಾಗಲೂ ನಾನೀಗ ಅಂತರಿಕ್ಷ ಕೊಡಬೇಕು ಎಂದು ಕಟುವಾಗಿ ನುಡಿತಾರೆ ಶ್ರೀಮಾತೆಯವರು. ಅವರು ನಿರಾಕರಿಸಿದ್ರೆಂದು ಕೇಳಿ ದೀಕ್ಷಾರ್ಥಿಗಳಿಬ್ಬರು ಹತ್ತೇ ಬಿಟ್ಬಿಡ್ತಾರೆ. ಈಗ ನಮಗೆ ಈಗ ಏನೋ ಬೇಕಂತ ಹೋಗಿರ್ತೀವಿ, ಅದು ಸಿಗಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಬೇಸರ ಆಗುತ್ತೆ, ನೋವಾಗುತ್ತೆ. ಕೆಲವು ಟೈಮ್ ಹತ್ತೇ ಬಿಡ್ತೀವಿ, ಬೇಸರ. ಹಂಗೆ ಆ ಇಬ್ರು ದೀಕ್ಷಾರ್ಥಿಗಳು ಹತ್ತೇ ಬಿಡ್ತಾರೆ. ಆದರೂ ಮತ್ತೊಮ್ಮೆ ಅವರಲ್ಲಿ ತಮ್ಮ ಪರವಾಗಿ ವಿನಂತಿಸಿಕೊಳ್ಳುವಂತೆ ಆ ಕಿಶೋರಿ ಬ್ರಹ್ಮಚಾರಿಗಳನ್ನ ಆ ಇಬ್ಬರು ದೀಕ್ಷಾರ್ಥಿಗಳು ಬೇಡ್ಕೊಳ್ತಾರೆ. ಆದರೆ ಶ್ರೀಮಾತೆಯವರು ಅಷ್ಟೊಂದು ಕಟುವಾಗಿದ್ದರಿಂದ ಕಿಶೋರಿ ಬ್ರಹ್ಮಚಾರಿಗಳಿಗೆ ಪುನಃ ಅವರ ಬಳಿಗೆ ಹೋಗಲು ಧೈರ್ಯವಾಗಲಿಲ್ಲ. ಶ್ರೀಮಾತೆಯವರು ಬಹಳ ಕಟುವಾಗಿ ಹೇಳಿದ್ರಲ್ಲ, ಏನ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀಮಾತೆಯವರು. ಆರೋಗ್ಯ ಇಷ್ಟು ಕೆಟ್ಟು ಮಲಗಿರುವಾಗ ನಾನೀಗ ದೀಕ್ಷೆ ಕೊಡಬೇಕು ಅಂತ ಕಠೋರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಶ್ರೀಮಾತೆಯರು ಆ ಬ್ರಹ್ಮಚಾರಿಗಳನ್ನ. ಹಾಗಾಗಿ ಇವ್ ಧೈರ್ಯ ಆಗ್ಲಿಲ್ಲ. ಯಾಕಂದ್ರೆ ಅಮ್ಮ ಮುನಿಸ್ಕೊಂಡ್ರೆ ಅದನ್ನ ತಡೆಯೋದು ಕಷ್ಟ. ಅಂತೂ ಹಾಗೆಯೇ ಊಟದ ಹೊತ್ತಾಯಿತು. ಎಲ್ಲರೂ ಊಟಕ್ಕೆ ಕುಳಿತರು. ಕಿಶೋರಿ ಬ್ರಹ್ಮಚಾರಿಗಳು ಬಡಿಸ್ತಾ ಇದ್ರು. ಊಟಕ್ಕೆ ನರೇಶ ಚಂದ್ರ ಬಹಳವಾಗಿ ಬಯಸಿದ್ದ ಒಬ್ಬಟ್ಟು ಬಡಿಸಲಾಯಿತು. ಅದನ್ನ ಕಂಡು ಅವನಿಗೆ ತುಂಬಾ ಸಂತೋಷವಾಯಿತು ಎಂದು ಹೇಳಲೇಬೇಕಿಲ್ಲ.